ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಈ ನಿಮ್ಮ ಕನ್ನಡಿಗ ಪ್ರೀತಮ್ ಮಾಡೋ ನಮಸ್ಕಾರಗಳು. ಎಲ್ರಿಗೂ ಬೆಳಗಿನ ಶುಭೋದಯಗಳು ಗೈಸ್. ಸೊ ಟೈಮ್ ಬಂದು ಎಕ್ಸಾಕ್ಟ್ 7:30. ಸೊ ಆ್ಯಕ್ಚುಲಿ ರನ್ನಿಂಗು ಎಕ್ಸಸೈಸು ಆಯಿತು ಈಗ ಜಸ್ಟು. ಆ್ಯಂಡ್ ಅಂಕಲ್ ಬಂದ ತಕ್ಷಣ ಗೊತ್ತಾಯಿತು 7:30 ಆಗಿದೆ ಅಂತ. ನೋಡಿ, ಅಂಕಲ್ ಬಂದು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ತಿಂಡಿ ಮಾಡೋದು, ಚಪಾತಿ ಮಾಡ್ತಾಯಿದ್ದಾರೆ ಅಂದ್ಕೊಳ್ಳಿ. ಬಟ್ ಆ್ಯಕ್ಚುಲಿ ಅದು ನನಗಲ್ಲ, ಬೇರೆಯವ್ರಿಗೆ. ಸೊ ಗೈಸ್ ಬನ್ನಿ, ಈಗ ಆ್ಯಕ್ಚುಲಿ ಮೇಲೆ ಏನಕ್ಕೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂದರೆ ನೀರು ತುಂಬ್ಕೊಳ್ಳೋಕ್ಕೆ ಅಂತ ಬಂದೆ. ಕೋಲ್ಡ್ ವಾಟ್ರ್ ಇಲ್ಲ ಅಲ್ಲಿ. ನೀರು ತುಂಬಿಕೊಂಡು ಜಿಮ್ಮಿಗೆ ಹೋಗಿ ಬಂದು ಮತ್ತೆ ಸೊ ಗೈಸ್ ಆ್ಯಕ್ಚುಲಿ ಈಗ ಜಸ್ಟ್ ವರ್ಕೌಟ್ ಮುಗೀತು ಅಂದ್ಕೊಳ್ಳಿ. ಒಬ್ಬ ಹೆವಿ ಸುಸ್ತಾಯಿತು, ಫುಲ್ ವರ್ಕೌಟ್ ಮಾಡಿದ್ದೀನಿ ಇವತ್ತು. ಸೊ ಗೈಸ್ ಏನಂದರೆ ಆ್ಯಕ್ಚುಲಿ ಬೋರ್ ಆಗುತ್ತೆ ಅಥವಾ ಟೈಮ್ ಪಾಸ್ ಮಾಡೋಕ್ಕಾಗಲಿ ಜಿಮ್ಮಿಗೆ ಸೇರ್ಕೊಂಡಿಲ್ಲ. ಗುಡ್ ಹ್ಯಾಬಿಟ್ಸ್ ಬೆಳೆಸ್ಕೊಳ್ಳೋಣ ಅಂತ ಅಷ್ಟೇ. ಆ್ಯಂಡ್ ಸ್ವಲ್ಪ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ. 15 ಡೇಸ್ ಮುಂದೆ ಬಾಡಿ ತುಂಬ ಬರೀ ಟಾಕ್ಸಿಕ್ಕೇ ಇತ್ತು ಅಂದ್ಕೊಳ್ಳಿ ನಂದರಲ್ಲೂ. ಬಟ್ ಇವಾಗ ಆ್ಯಕ್ಚುಲಿ ಮಾರ್ನಿಂಗ್ ವರ್ಕೌಟ್ ಮಾಡೋ ಯೂಸಸ್ ಗೊತ್ತಾಗ್ತಾಯಿದೆ. ಬನ್ನಿ ಇವಾಗ ಎಳ್ನೀರು ಕುಡಿದು ರೂಮಿಗೆ ಹೋಗಿ ಟಿಫನ್ ಮಾಡ್ಕೊತಿದ್ದು ಮುಂದೆ ಕೆಲಸ ಮಾಡೋಣ. ಲೆಟ್ಸ್ ಗೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬಂದಾಯಿತು, ಸ್ನಾನ ಮಾಡಾಯಿತು. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ ಹೆಲ್ದಿ ಟಿಫನ್ ಮಾಡ್ಕೊ ತಿನ್ನೋಕ್ಕೆ. ಸೊ ಸೊಪ್ಪು ಸದೆ ಎಲ್ಲ ಇದೆ. ನಮ್ಮ ಅಣ್ಣ ಇಲ್ಲ, ಆ್ಯಕ್ಚುಲಿ ಕಾಲೇಜ್ಗೆ ಹೋಗೋನೆ ಎಕ್ಸಾಮ್ ಬರೆಯೋಕ್ಕೆ ಅಂತ. ನಾನು ಒಬ್ಬನೇ. ಸೊ ಹಂಗೆ ಸ್ವಲ್ಪ ಟ್ರೇಡಿಂಗ್ ಮಾಡ್ಕೋತಾ ಟಿಫನ್ ಮಾಡ್ಕೋತಾ ಮಿಕ್ಕಿದ ಕೆಲಸ ಮಾಡೋಣ. ಸೊ ಗೈಸ್ ಆ್ಯಕ್ಚುಲಿ ಇವತ್ತು ಒಳ್ಳೆ ವಿಷಯ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡೂ ರೈಸ್ ಆಗೈತೆ. ಆ್ಯಕ್ಚುಲಿ ಮಾರ್ನಿಂಗ್ ಬೆಳಗ್ಗೆ ಇದ್ದಾಗ ನೋಡಿದೆ ನಾನು. ಆ್ಯಕ್ಚುಲಿ 9:15 ನೋಡಿದೆ, ಆವಾಗ ಸ್ವಲ್ಪ ಡೌನೇ ಇತ್ತು. ಬಟ್ ಇವಾಗ ಅಪ್ ಆಗ್ತಾಯಿದೆ. ನಿಫ್ಟಿ ಮತ್ತು ಇದು ಸೆನ್ಸೆಕ್ಸ್ ಎರಡೂ ರೈಸ್ ಆಗ್ತಾಯಿತ್ತು ಇವತ್ತು. ಅದು ಬಿಟ್ಟು ಆಲ್ಮೋಸ್ಟ್ ಗ್ರೀನಲ್ಲಿದೆ ಇವತ್ತು ಮಾರ್ಕೆಟು. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ಫಸ್ಟ್ ಟ್ರೇಡಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾಯಿಲ್ಲ ಇವತ್ತು. DCX ಸಿಸ್ಟಮ್ ಸ್ವಲ್ಪ ಬ್ಯಾಗಿಂಗ್ ಇದೆ ಅಂತ ಆರ್ಡರ್ಸ್ ಯಾವುದು ಪ್ಲೇಸ್ ಆಗ್ತಾಯಿಲ್ಲ. ಅದು ಬಿಟ್ಟು ವಿಪ್ರೋ, ಡೆನ್ ನೆಟ್ವರ್ಕು ಮತ್ತು ನೆಟ್ FF1D1 BPCL ಇವೆಲ್ಲ ಆ್ಯಕ್ಚುಲಿ ಒಳ್ಳೆ ಪ್ರಾಫಿಟಲ್ಲಿದೆ. ಬಟ್ ಡಾಕ್ಟರ್ ರೆಡ್ಡಿ ಲ್ಯಾಬ್ಸು, ಜಿಂದಾಲ್ ಸ್ಟೀಲು ಇವೆಲ್ಲ ಫುಲ್ ಡೌನ್ ಇದೆ. ಸೊ ನೋಡಿಕೊಂಡು ಸ್ಟಾಕ್ಸ್ನ ಪರ್ಚೇಸ್ ಮಾಡಂಗಿದ್ರೆ, ಇಲ್ಲಾಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಆ್ಯಕ್ಚುಲಿ ಮಾರ್ಕೆಟ್ ಗ್ರೀನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಗೈಸ್ ಫುಲ್ ಪ್ರೊಡಕ್ಟಿವ್ ಡೇ ಅಂದ್ಕೊಳ್ಳಿ. ಗಾಡಿ ಕೈ ಕೊಡ್ತು, ಕೆಲ್ಸಕ್ಕೆ ಹೋಗಿಲ್ಲ. ಫುಲ್ ಪ್ರೊಡಕ್ಟಿವ್ ಡೇ ಹೆಂಗಾಯಿತು ಅಂದರೆ ಟೈಮ್ ಸ್ಪೆಂಡ್, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಪ್ರೊಡಕ್ಟಿವ್ ಡೇ ನನ್ನ ಪ್ರಕಾರ. ಇದಕ್ಕಿಂತ ಇನ್ನೇನು ಪ್ರೊಡಕ್ಟಿವ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ ಇವತ್ತು. ಸದ್ಯಕ್ಕೆ ಇಷ್ಟು ಹೇಳಿ ಇವತ್ತಿನ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀವಿ. ಕ್ರೇಜಿ ವ್ಲಾಗ್ಸ್ಗೆ ರೆಡಿಯಾಗಿರಿ. ಯಾವ ಮೂಮೆಂಟಲ್ಲಿ ಬೇಕಿದ್ರೂ ನಡಿಬೋದು. ಅಲ್ಲಿವರೆಗೂ ಟೇಕ್ ಕೇರ್. ಮತ್ತೆ ನಾಳೆ ಸಿಗ್ತೀನಿ.